ಅನಿಸ್ತಾ ಇತ್ತು. ಆ ಪಾತ್ರದ ಹೆಸರು ಮುತ್ತು ಅಂತ. ಡೈರೆಕ್ಟರ್ ಬಹುಶಃ ಆ ಪಾತ್ರಕ್ಕೆ ಮಾತ್ರ ಇಟ್ಟಿದ್ದು ಅಂತ ನನಗೆ ಅನ್ಸಲ್ಲ. ಕನ್ನಡ ಚಿತ್ರರಂಗಕ್ಕೆ ಒಂದು ಮುತ್ತನ್ನು ಕೊಟ್ಟಿದ್ದೀರಾ ಸರ್ ನೀವು. ಅಂತ ಒಳ್ಳೆಯ ಪೊಟೆನ್ಷಿಯಲ್ ಇರುವಂತಹ ಕಲಾವಿದ ಅಂತ ನನಗೆ ಅನಿಸುತ್ತೆ. ಅವ್ರಿಗೂ ಅಷ್ಟೇ ಯಾರಿಗೂ ಯಾವ ಹೆಸರು ಕೀರ್ತಿಯು ಯಶಸ್ಸು ಸುಲಭವಾಗಿ ದಕ್ಕಿದಂಥ ಇತಿಹಾಸವೇ ಇಲ್ಲ. ಅದರ ಪ್ರಾಮುಖ್ಯತೆ ಯುವ ಅವರಿಗೆ ಗೊತ್ತಿತ್ತು. ಆ ತುಡಿತನ ನಾನು ಪ್ರತಿಯೊಂದು ಶಾರ್ಟ್ಗಳಲ್ಲಿ ಪ್ರತಿಯೊಂದು ಫ್ರೇಮ್ಗಳಲ್ಲಿ ನಾನು ನೋಡ್ತಾ ಇದ್ದೆ. ಆ ಹಾರ್ಡ್ ವರ್ಕ್ ಇದೆಯಲ್ಲ, ಖಂಡಿತವಾಗ್ಲೂ ಭಗವಂತ ಅದಕ್ಕೆ ಕೈ ಹಿಡಿತಾನೆ. ನನಗನ್ಸೋದು ಲಕ್ ಅಂದ್ರೆ ಏನು ಅಂತಂದ್ರೆ ಪ್ರತಿಭೆ ಮತ್ತು ಅವಕಾಶ ಇವೆರಡು ಸೇರಿದಾಗ ಮಾತ್ರ ಅದು ಒಂದು ಯಶಸ್ಸು ಅಂತ ಕಾಣುತ್ತೆ. ಪ್ರತಿಭೆ ಅವರಲ್ಲಿತ್ತು. ಈ ಥರದ ಒಳ್ಳೆಯ ಸಿನಿಮಾ ಅವಕಾಶ ಅವ್ರಿಗೆ ಸಿಕ್ತು. ಹಾಗಾಗಿ ಎಕ್ಕ ಸಿನಿಮಾ ಇವತ್ತು ಇಷ್ಟು ದೊಡ್ಡ ಯಶಸ್ಸಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಡೈರೆಕ್ಟರ್ಸ್ ಯುವ ಅವರು ಮತ್ತೆ ಪ್ರತಿಯೊಬ್ಬರು, ಪೂರ್ಣಚಂದ್ರ ಅವರಂತೂ ಯಪ್ಪ ನಂಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ನ ಆದಿಯವರು ಎಲ್ಲರೂ ಕೂಡ ಆ ಪುಟ್ಟು ಮಗುವಿಂದ ಹಿಡಿದು ನಿಮ್ಮ ಈ ಪಾತ್ರಗಳ ಆಯ್ಕೆ ತುಂಬ ಅದ್ಭುತವಾಗಿತ್ತು. ಈ ಸಿನಿಮಾಗೆ ಇಡೀ ಪ್ರೇಕ್ಷಕ ವರ್ಗದವರು ಕೊಟ್ಟಂತಹ ಪ್ರೋತ್ಸಾಹ ನಿಜಕ್ಕೂ ತುಂಬಾನೇ ಖುಷಿ ಆಗುತ್ತೆ. ತುಂಬ ಪ್ರಾಮಿಸಿಂಗ್ ಆಗಿ ಈ ಸಿನಿಮಾ ಮುಹೂರ್ತದಲ್ಲೇ ಟೈಮ್ ಕೊಟ್ಟಿದ್ರು. ಇಂಥ ದಿನಕ್ಕೆ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ. ಸಾಮಾನ್ಯವಾಗಿ ಎಲ್ಲ ನಿರ್ಮಾಪಕರು ಕೇಳ್ಕೊಳ್ತಾ ಇರ್ತಾರೆ, ಏನ್ರಿ 9 ತಿಂಗಳಲ್ಲಿ ಒಂದು ಮಗು ಜೀವನೇ ಕೊಡ್ಬೋದು, ಒಂದು ಸಿನಿಮಾನ ತೆಗೆ ತಗೊಂಡು ಬರೋಕೆ ಇಷ್ಟು ದಿನ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಇವರು 7 ತಿಂಗಳಿಗೆ ಈ ಸಿನಿಮಾನ ತಗೊಂಡು ಬಂದಿದ್ದಾರೆ. ಸರ್ ನೀವು ಎಷ್ಟು ಜನಕ್ಕೆ ಜೀವ ಕೊಟ್ಟರೋ ಏನೋ ಗೊತ್ತಿಲ್ಲ, ಒಂದು 3 ಜನಕ್ಕೆ ಜೀವ ಉಳಿಸಿದಾರ ಬೇಗ ಸಿನಿಮಾ ತಗೊಂಡು. ಈ ಥರದ್ದು ಒಂದು ಟ್ರೆಂಡ್ ಸಿನಿಮಾಗಳಲ್ಲಿ ಹುಟ್ಕೊಳ್ಳಿ. ಹೆಚ್ಚೆಚ್ಚು ಸಿನಿಮಾ ಈ ಥರ ಬಂದ್ರೇ ಇನ್ನೂ ಒಂದಿಷ್ಟು ಲವಲವಿಕೆಯಿಂದ ಚಿತ್ರರಂಗ ಇರುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮೆಲ್ಲ ಟೀಮ್ಗೂ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತಾ, ಈ ಅವಕಾಶಕ್ಕೆ ಎಲ್ಲ 3 ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲ ಮಾಧ್ಯಮದವರಿಗೆ, ಕನ್ನಡದ ಅಭಿಮಾನಿಗಳಿಗೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಕನ್ನಡದ ಸಿನಿಮಾಗಳ ಮೇಲೆ ಇರಲಿ. ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್.